ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಹೊಟ್ಟೆ ಉರಿಯುತ್ತೆ. ಪಾಪ ಭೀಮಾರಮ್ಮ ನೆನ್ಸ್ಕೊಂಡ್ರೆ ಅಡ್ಗೆ ಮಾಡ್ಕೊಳಕ್ ಒದ್ದಾಡ್ತಿದ್ದಾರೆ. ನಾನಿಲ್ಲಿ ಏನು ಮಾಡೋಕ್ಕಾಗದೆ ಸುಮ್ನೆ ಕೂತಿದ್ದೀನಿ. ನಾನ್ ಸಹಾಯ ಮಾಡೋಕ್ಕೂ ಬಿಡಲ್ಲ ಅವರು. ಇರ್ಲಿ, ಕಷ್ಟಪಡ್ಲಿ. ನೀವ್ ಮಾಡ್ತಿರೋದ್ ಸರಿ ಇದೆ. ಇಬ್ರೇ ನಿಭಾಯಿಸ್ಲಿ. ಗಂಡ ಹೆಂಡತಿರ್ ಮಧ್ಯೆ ಪ್ರೀತಿ ಇದ್ರೆ ಸಂಸಾರ ನಡೆಸಬಹುದು. ಅದೇ ಪ್ರೀತಿ ಇಲ್ಲ ಅಂದ್ರೆ ಏನಿದ್ದು ಪ್ರಯೋಜನ ಇರಲ್ಲ. ನಾನು ಎರಡೂ ಪರಿಸ್ಥಿತಿನೂ ನೋಡ್ ಬಂದಿದ್ದೀನಿ. ಪ್ರತಿಭಾ, ಜೊತೆಲಿ ಎಲ್ಲಿ ಹೋಗ್ತಾ ಇದೀಯಾ? ನಿಂಗ್ಯಾಕದಲ್ಲ ಶಾಂತಮ್ಮ, ನಾನ್ ಎಲ್ಲಿಗಾದ್ರೂ ಹೋಗ್ತೀನಿ. ಮಂಚಯ್ಯನ್ ಹತ್ರ ಜಗಳ ಆಡ್ಕೊಂಡ್ ಹೋಗ್ತಿದ್ಯಾ? ಏ ಪ್ರತಿಭಾ, ಈಗೆಲ್ಲ ಹೊರಟಿದ್ಯಾ? ನಡಿ ಒಳಗಡೆ. ನೀವ್ ಹೋಗಿರಿ, ಒಳಗಡೆ ಮಲ್ಕೊಂಡಿರಿ. ನಾನ್ ಇಲ್ಲೇ ಇರ್ತೀನಿ. ಸುಮ್ನೆ ನಡಿ ಒಳಗೆ. ನಾಟಕ ಆಡ್ಬೇಡ. ನಾನ್ ಸರ್ಸಮ್ಮ ಅಲ್ಲ, ನೀವ್ ಹೇಳ್ದಂಗೆಲ್ಲ ಕೇಳಕ್ಕೆ. ತಿಳ್ಕೊಳ್ಳಿ. ಅಯ್ಯೋ, ಗಂಡ ಹೆಂಡತಿ ನೀವಿಬ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ನನ್ನ ಹೆಸರು ಮಾತ್ರ ಎತ್ಬಿಡಿ. ಎಲ್ ಸಿಕ್ಕಾಕೊಂಡಿದ್ದೀನಿ ಅಂತ ಇವಾಗ ಯೋಚನೆ ಆಗ್ತಾ ಇದೆ. ನಿಂತ್ಕೋ. ಮಂಚಯ್ಯ, ನನ್ನಲ್ಲೇ ಏನೋ ಕೊರತೆ ಇದೆ, ಅದಕ್ಕೆ ನಮ್ ಸಂಬಂಧ ಮುರೀತು ಅಂತ ಅನ್ಕೋತಿದ್ದೆ. ಆದ್ರೆ ಈಗ ಗೊತ್ತಾಯ್ತು, ಕೊರತೆ ಇರೋದ್ ನನ್ನಲ್ಲಲ್ಲ, ನಿನ್ನಲ್ಲಿ. ಈ ಪ್ರತಿಭನ್ ಜೊತೆಗೂ ನೀನು ಸಂತೋಷವಾಗಿಲ್ವಲ್ಲ? ಸರ್ಸಮ್ಮ, ಕೊರತೆ ನನ್ನಲ್ಲಿದೆಯೋ ಬೇರೆಯವರಲ್ಲಿದೆಯೋ, ಆದ್ರೆ ಒಂದಂತರೂ ಸತ್ಯ, ಇವಾಗ ನಿನ್ ಮುಖ ನೋಡಕ್ ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀನ್ ಬಂದ್ ನನ್ನ ಮುಂದೆ ನಿಂತ್ಕೋಬೇಡ. ಪ್ರಾಣ ಹೋಗ್ತಿದ್ರು ಸರಿ, ನೀನು ನನ್ನ ಮುಂದೆ ಬರಬೇಡ. ತಿಳಿತಾ? ಇವತ್ತು ಭೀಮಾಬಾಯಿ ಬದುಕಿದಿದ್ರೆ ನೋಡ್ಬೋದಿತ್ತು. ಚಿಕ್ಕೋನಿದ್ದಾಗ ರೊಟ್ಟಿ ಮಾಡಕ್ಕೆ ಬಿಟ್ಟಿದ್ದೋಳು ಈಗ ಎಷ್ಟು ಚೆನ್ನಾಗಿ ಭೀಮಾ ರೊಟ್ಟಿ ಮಾಡ್ತಿದ್ದಾನೆ ಅಂತ. ಒಂಥರ ಭೀಮಾ ಎಲ್ಲದರಲ್ಲೂ ಪಕ್ವತೆ ಪಡಿತಾ ಇದ್ದಾನೆ. ನೀನಿದ್ದಿದ್ರೆ ಭೀಮಾ ರಮನ ಈ ರೀತಿ ನೋಡಿ ಹೆಮ್ಮೆ ಪಡ್ತಾ ಇದ್ದೆ. ಇರ್ಲಿ, ನಿನ್ ಪರವಾಗಿ ನಾನು ಹೆಮ್ಮೆ ಪಡ್ತೀನಿ. ಹೋಳಿಗೆ ಚೆನ್ನಾಗಾಗಿದೆ. ಮಾವನ್ ನೋಡಿ, ಮಗನ್ ಜೊತೆ ಊಟ ಮಾಡಿ ಅಭ್ಯಾಸ ಆಗೋಗಿತ್ತಲ್ಲ ನಿಮ್ಗೆ. ಇವತ್ತು ಒಬ್ರೇ ಊಟ ಮಾಡಿ ಈ ನಗುನ ಹೇಗ್ ಕಿತ್ಕೊಂಡು ಮಗನ್ಗೋಸ್ಕರ ಒದ್ದಾಡೋ ತರ ಮಾಡ್ಲಿಲ್ಲ ಅಂದ್ರೆ ನಾನ್ ಹೆಸರು ಜೀಜಾಬಾಯೇ ಅಲ್ಲ. ಶಂಕರ, ಹಾಗೆಲ್ಲ ಇನ್ನೊಬ್ರು ಊಟ ಮಾಡೋದು ನೋಡ್ಬಾರ್ದು. ಸ್ವಲ್ಪ ಹೊತ್ತಲ್ಲಿ ನಮ್ದು ಅಡ್ಗೆ ಆಗುತ್ತೆ. ನಿಲ್ಲು, ನೀನ್ ತಗೊಂಡು ಹೋಗಿರು, ನಾನ್ ಸ್ವಲ್ಪ ಹೊತ್ತು ಕೂತಿರ್ತೀನಿ. ಊಟ ಆಗಿದ್ಯಲ್ಲ ನಿಮ್ದು. ಖಾಲಿ ತಟ್ಟಿನ ಮುಂದೆ ಇಟ್ಕೊಂಡು ಕೂರೋ ಅಂತದೇನಾಗಿದೆ? ಮಾವ, ನೀವ್ ಹೀಗ್ ಕೂತ್ಕೊಳ್ಳಿಲ್ಲ ಅಂದ್ರೂನು ಅವರಿಬ್ರು ಊಟ ಮಾಡೇ ಮಾಡ್ತಾರೆ. ಲಕ್ಷ್ಮಿ, ನನ್ನ ಊಟ ಇನ್ನೂ ಆಗಿಲ್ಲ. ಪಕ್ಕದ ಮನೆಯಲ್ಲಿ ಪಲ್ಯ ಮಾಡ್ತಿದ್ರೆ ಅನ್ಸುತ್ತೆ. ಅದ್ರ ವಾಸನೆ ಇಲ್ಲಿವರೆಗೂ ಬರ್ತಿದೆ. ನಂಗೆ ಅನ್ನಿಸ್ತಿದೆ, ನಾನು ಯಾಕೆ ಸ್ವಲ್ಪ ರುಚಿ ನೋಡಬಾರ್ದು?
ಸ್ವಲ್ಪ ಪಲ್ಯ ಹಾಕ್ತೀರಾ? ಸರಿ. ನಿಂಗೆ ಔಷಧಿ ಕೊಡ್ಸೋ ಅಷ್ಟು ದುಡ್ಡು ನನ್ನ ಹತ್ರ ಸದ್ಯಕ್ಕಿಲ್ಲ ಈಗ. ಆದ್ರೆ ನನ್ನ ಹತ್ರ ಒಂದು ನಾಣ್ಯ ಇದೆ. ನಿಮ್ಗೆ ಇದನ್ನೇ ಕೊಡ್ತಾ ಇದ್ದೀನಿ. ನಿಮ್ಮನೆಗಿವತ್ತು ಮೊದಲನೇ ದಿನ ಶುಭವಾಗ್ಲಿ ಅಂತ ಕೊಡ್ತಾ ಇದ್ದೀನಿ. ನಿಮ್ ಹತ್ರ ಹೇಳಿದ್ದೆ ತಾನೆ ಕವಡೆ ಕಾಸು ಕೂಡ ಸಿಕ್ಕಲ್ಲ ನಿಮ್ಗೆ ಅಂತ. ಇವನ್ ತಂದೆ ನಾನು. ನನ್ನ ಸಂಪಾದನೆಯಲ್ಲಿ ಒಂದು ಭಾಗ ಅವನಿಗೂ ಸೇರುತ್ತೆ. ಬರೀ ನೀನೇ ಅಲ್ಲ, ನಾನೇ ಬೇಡ ಅನ್ಕೊಂಡ್ರು ಒಪ್ಪಲ್ಲ. ತಗೋ ಮಗಳೇ, ಇದು ನಿನ್ನ ಅಧಿಕಾರ. ಈಗ ನಾನು ಹೊಟ್ಟೆ ತುಂಬಿತು ಅಂತ ಅನ್ಸುತ್ತೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಇಂಥದ್ದೆಲ್ಲ ನಮ್ಮನೇಲಿ ದಿನ ನಡೀತಾನೆ ಇರುತ್ತೆ. ಇಷ್ಟಕ್ಕೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಊಟ ಮಾಡಿ ಮಲ್ಕೊಳ್ಳಿ. ಮಕ್ಳ, ಶಂಕರ, ಸರು, ತಗೊಳ್ಳಿ, ಊಟ ಮಾಡಿ. ತಗೋರಮ್ಮ, ನೀನು ತಿನ್ನು. ಅಡಿಗೆ ತುಂಬಾ ಚೆನ್ನಾಗಾಗಿದೆ. ಮನೆಯವರಿಂದ ದೂರ ಆಗಿ ಊಟ ಮಾಡೋದು ನನ್ಗೂ ನೋವಾಗ್ತಿದೆ. ಆದ್ರೆ ನಾನ್ ಮದ್ವೆ ಆಗಿ ಬಂದಾಗ್ಲಿಂದ ಇದೇ ಮೊದಲನೇ ಸಲ ನೆಮ್ಮದಿಯಾಗಿ ಊಟ ಮಾಡಿರೋದು. ನಿಮ್ಗೂ ಯಾರೂ ಹಂಗಿಸ್ಲಿಲ್ಲ, ನನ್ನೂ ಯಾರೂ ಪ್ರಶ್ನೆ ಮಾಡ್ಲಿಲ್ಲ. ನಿನ್ ಗಂಡ ಯಾಕೆ ಸಂಪಾದನೆ ಮಾಡಲ್ಲ, ತರಕಾರಿ ಬೆಲೆ ಎಷ್ಟಾಗಿದೆ ಗೊತ್ತಾ, ದಿನಸಿ ಬಿಟ್ಟಿ ಬರುತ್ತಾ, ಹಾಗೆ ಏನೇನೋ ಅಲ್ವಾ? ಅದ್ ಸರಿ ರಮ್ಮ, ದಿನಸಿ ತರಕ್ ದುಡ್ಡಿಯಲ್ಲಿಂದ ಬಂತು? ಇವತ್ ಮೊದಲನೇ ದಿನ ಕೆಲ್ಸದಲ್ಲಿ ಅವ್ರು ನನಗ್ ದುಡ್ಡೇ ಕೊಡ್ಲಿಲ್ಲ. ಹಾಗೆ ಮನೇಲಿ ದಿನಸಿ ಬೇರೆ ಇಲ್ಲ.
ಏನ್ ಅಡ್ಗೆ ಮಾಡ್ಲಿ ನಾನು? ಇವ್ರಿಗೆ ಆರೋಗ್ಯ ಬೇರೆ ಸರಿ ಇಲ್ಲ. ಊಟ ಮಾಡ್ಲಿಲ್ಲ ಅಂದ್ರೆ ಇವ್ರ ಆರೋಗ್ಯ ಇನ್ನೂ ಹಾಳಾಗುತ್ತೆ. ಎಲ್ಲಿಂದ ತರ್ಲಿ ದುಡ್ಡನ್ನ? ಯಾರು ಕೊಡ್ತಾರೆ? ಡಾಕ್ಟ್ರೆ, ನಾನ್ ರಕ್ತ ಕೊಡ್ಬೇಕಿತ್ತು. ರಕ್ತ ಕೊಡಕ್ಕಿಂತ ಮುಂಚೆ ಊಟ ಮಾಡಿರ್ಬೇಕು. ಏನಾದ್ರೂ ತಿನ್ಕೊಂಡ್ ಬಂದಿದ್ದೀರಾ? ಹಾ, ನಾನು ಊಟ ಮಾಡ್ಕೊಂಡ್ ಬಂದೆ. ಇವ್ರನ್ನ ಕರ್ಕೊಂಡೋಗಿ ಬೆಡ್ ಮೇಲೆ ಮಲಗಿಸಿರಿ, ನಾನು ಈಗ್ಲೇ ಬರ್ತೀನಿ. ನಾನ್ ಕೆಲ್ಸ ಮಾಡೋ ಜಾಗದಲ್ಲಿ ಸಾಲ ಇಸ್ಕೊಂಡ್ ಬಂದೆ. ಯಾರ್ ನಿಮ್ ಮಾಲೀಕರು? ಏನವ್ರ ಹೆಸರು? ಅವ್ರ ಹೆಸರು ತಿಳ್ಕೊಂಡು ಏನ್ ಮಾಡ್ತೀರಾ? ಅಲ್ಲ, ಹಾಗಲ್ಲ. ನಮ್ಮ ಜಾತಿಯವ್ರಿಗೆ ಸಹಾಯ ಮಾಡೋಂಥವ್ರು ತುಂಬಾ ಕಡಿಮೆ ಇಲ್ಲಿ. ಅದಕ್ಕೆ ಅವ್ರನ್ನ ಭೇಟಿಯಾಗಿ ಧನ್ಯವಾದ ಹೇಳ್ಬೇಕು. ನನ್ ಮೇಲೆ ಅನುಮಾನನಾ? ಸುಳ್ಳು ಹೇಳ್ತಿದ್ದೀನಿ ಅಂತ? ಅನುಮಾನನ? ನಾನ್ ಯಾವಾಗ ಹಾಗೆ ಹೇಳ್ದೆ? ನೀವ್ ಹೇಳಿದ ಹಾಗೆ ಇತ್ತು. ನಾನ್ ಹೇಳಿದ ಅರ್ಥ ಹಾಗಲ್ಲ ರಮ. ತಪ್ಪು ತಿಳ್ಕೊತಿದ್ಯಾ ನೀನು? ನನ್ಗ ಅರ್ಥ ಆಗೋದ್ ಬೇಡ. ನೀವ್ ಹೋಗ್ ಮಲ್ಕೊಳ್ಳಿ, ನಾನ್ ನಿಮ್ ಹಿಂದೆನೆ ಬರ್ತೀನಿ. ರಮಾ, ರಮಾ, ಭೀಮಾ ನಿನ್ನೆ ಕೇಳ್ತಿರೋದು. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ನಿಂಗೆ? ಮಾವ, ಅವ್ರ ಮುಂದೆ ಬೇಡ. ಇಲ್ಲ ರಮ, ಅವನಿಗೂ ಗೊತ್ತಾಗ್ಬೇಕು. ಅಂದ್ರೆ ಅವನಿಗೋಸ್ಕರ ಹೆಂಡತಿ ಆದವಳು ಏನ್ ಮಾಡ್ತಿದ್ದಾಳೆ, ಎಲ್ಲಿ ಹೋಗ್ತಾಳೆ, ಎಷ್ಟು ಕಷ್ಟಪಡ್ತಾಳೆ ಅಂತ. ರಮ, ಭೀಮನ ಪ್ರಶ್ನೆಗಳಿಗೆ ಉತ್ತರ ಕೊಡು. ಅತ್ತೆ, ಮಾವ ತತ್ವಜ್ಞಾನಿ ತರ ಮಾತಾಡ್ತಾರೆ. ಏನೋ ದೊಡ್ಡ ಆದರ್ಶ ಅಂತ ಮಾತಾಡ್ತಾರೆ. ಆದ್ರೆ ನಿಮ್ ವಿಷಯಕ್ಕೆ ಬಂದ್ರೆ ಯಾಕೆ ಎಲ್ಲ ಮರ್ತು ಹೋಗ್ತಾರೆ? ಕ್ಷಮಿಸಿ ಅತ್ತೆ, ಆದ್ರೆ ಮಾವ ಇವತ್ ನಡ್ಕೊಂಡ್ ರೀತಿ ಚೂರು ಸರಿ ಇರ್ಲಿಲ್ಲ. ಮಗ ಸೊಸೆ ಜೊತೆ ಊಟ ಮಾಡ್ಬೇಕು ಅಂತಿದ್ರೆ ಕೊನೆ ಪಕ್ಷ ನಮ್ಮದೇ ಮಾಡ್ಬಾರ್ದಿತ್ತು. ನಾನ್ ತಪ್ಪು ಮಾತಾಡ್ತಿಲ್ಲ ಅತ್ತೆ, ಕೋಪ ನೆತ್ತಿಗೆ ಇರ್ತಿದೆ. ಏನೇನೋ ಮಾತಾಡ್ತಿದ್ದೀನಿ. ಹೇಯ್, ಬರ ಇಲ್ಲಿ. ಎಲ್ಲಿಗೆ? ಮಲ್ಕೊಳ್ಳಕ್ಕೆ. ಇದೇನ್ ನಿಮ್ಮಪ್ಪನ ಮನೆನಾ? ಈ ಮನೆ ಭಾಗ ಆಗಿದೆ ಗೊತ್ತಾ? ಇನ್ಮೇಲೆ ನೀವು ಮಲ್ಕೊಳ್ಳೋ ಜಾಗ ಅದು. ನಿಮ್ಮಕ್ಕ ಬಾವನ್ ಮನೇಲಿ ಮಲ್ಕೋಬೇಕು. ಆದ್ರೆ ಇದು ಭಾವನ್ ಮನೆ ಅಲ್ವಾ? ನಿಮ್ ಬಾವನ್ ಮನೇನಾ ಇದು? ಭಾಗ ಅಂದ್ರೆ ಗೊತ್ತಾ ನಿಮ್ಗೆ? ಬೇರೆ ಬೇರೆ ಇರೋದು ಅಂತ. ತೊಲಗು ಇಲ್ಲಿಂದ. ಏನ್ ನೋಡೋದು? ಹೋಗಿ. ನಡಿ ಸರು. ನೋಡಿದ್ರೆ ಎಷ್ಟು ಅಹಂಕಾರ, ಎಷ್ಟು ನಾಟಕ ಆಡ್ತಾಳೆ. ಕೈಯನ್ನು ಮುಟ್ಟೆ ಇಲ್ಲ, ಕಿರ್ಚಕ್ ಶುರು ಮಾಡಿದ್ಲು. ಈ ಮನೇಲಿ ಮಾವನಿಂದ ಹಿಡಿದು ಸರೋಜನ್ ತನಕ ಎಲ್ಲರೂ ನಿಮ್ಮನ್ನ ದ್ವೇಷಿಸ್ತಾನೆ ಇರ್ತಾರೆ. ಲಕ್ಷ್ಮಿ, ಸರಿ ಯಾವುದು ತಪ್ಪು ಯಾವುದು ಅಂತಲ್ಲ ನಾನು ಯೋಚನೆ ಮಾಡ್ತಿರೋದು. ಈ ಸಂಬಂಧನ ಉಳಿಸಕ್ ಹೋಗಿ ಯಾವಾಗ್ಲೂ ಸೋತಿದ್ದೀನಿ. ಆದ್ರೆ ರಮಾ,
ಮತ್ತೆ ಆ ಭೀಮನ್ ಮೇಲೆ ನನಗಿರೋ ದ್ವೇಷದಲ್ಲಿ ನಾನು ಗೆಲ್ಲಬೇಕು. ಇದಕ್ಕೋಸ್ಕರ ನಾನ್ ಬೇರೆಯವ್ರ ಕಣ್ಣಿಗೆ ಎಷ್ಟು ಕೆಟ್ಟವಳಾದ್ರೂ ಪರವಾಗಿಲ್ಲ. ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ತಿಳಿತಾ? ರಮಾ, ಹೇಳು ಭೀಮಂಗೆ. ನಾನ್ ಹೇಳ್ತೀನಿ. ರಮಾ ರಕ್ತ ಕೊಟ್ಟು ಹಣ ತಂದಿರೋದು. ರಕ್ತ ಕೊಟ್ಟು ದುಡ್ಡು ತಂದ್ಯಾ ನೀನು? ಹಾ, ನಾನ್ ಪೇಟೆ ಕಡೆಯಿಂದ ಬರ್ತಿರುವಾಗ ತಗೊಳ್ಳಿ ನಿಮ್ ದುಡ್ಡು. ನೀವು ರಕ್ತ ಕೊಟ್ಟಿದ್ದೀರಾ. ಇನ್ ಮುಂದೆ ನೀವು ನಿಮ್ಮ ಆರೋಗ್ಯನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಸರಿ. ರಮಾ, ನೀನ್ ರಕ್ತ ಕೊಟ್ಯಾ? ನನಗೆ ಇನ್ಯಾವ ದಾರಿನೂ ಕಾಣಿಸ್ಲಿಲ್ಲ. ಅದಕ್ಕೆ ಆಗ್ಲಿಂದ ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಅಷ್ಟೊಂದು ಬೆಳೆದ್ ಬಿಟ್ಟಿದ್ಯಾ ನೀನು? ಹಿಂದೆ ಮುಂದೆ ನೋಡದೆ ಹೀಗ ಮಾಡೋದು. ರಕ್ತ ಮಾರಿ ದುಡ್ಡು ತಂದಿದ್ಯಾ ನೀನು. ಅಪ್ಪ, ನೀವಾದ್ರೂ ಹೇಳಿ ಇವಳಿಗೆ. ರಕ್ತ ಮಾರಿ ದುಡ್ಡು ತಂದಿದ್ದಾಳೆ. ಹೀಗೆ ನನ್ನ ಮನೆ ನಡೆಸೋ ರೀತಿ? ಯಾವಾಗ್ಲೂ ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದೆ. ಹೀಗೆ ನನ್ನ ಜೊತೆಗಿರೋದು ಅಂದ್ರೆ ಭೀಮಾ, ಇದರಲ್ಲಿ ನಿಜವಾದ ಅಪರಾಧಿ ನಾನೇ. ಕೆಲವೊಂದ್ಸಲ ಬೇರೆ ದಾರಿನೇ ಇಲ್ದೆ ಪ್ರೀತ್ಸೋರ್ಗೋಸ್ಕರನೇ ಆಗ್ಲಿ, ಮನೆಯವ್ರಿಗೋಸ್ಕರನೇ ಆಗ್ಲಿ, ನಾವು ಏನ್ ಬೇಕಾದ್ರೂ ಮಾಡಕ್ ತಯಾರಾಗ್ಬಿಡ್ತೀವಿ. ಹೋಗೋ ಆ ದಾರಿ ಇದೆಯಲ್ಲ, ಅದು ಸರಿನೋ ತಪ್ಪು ಅಂತ ನೋಡಲ್ಲ.